ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನನ್ಯ. ಇವತ್ತಿನ ವಿಡಿಯೋದಲ್ಲಿ ಹೇಗೆ ಸೆಲೆಬ್ರಿಟಿಗಳು ಒಂದು ಗ್ಲೋಯಿಂಗ್ ಮೇಕಪ್ ಮಾಡ್ತಾರೆ ಅದನ್ನು ನಾನು ತೋರಿಸ್ಕೊಡ್ತಾ ಇದ್ದೇನೆ. ನೀವು ಯೋಚನೆ ಮಾಡ್ಬೋದು, ತುಂಬ ನ್ಯಾಚುರಾಗಿ ಕಾಣ್ತಾರಲ್ಲ, ಏನೂ ಮೇಕಪ್ಪೇ ಯೂಸ್ ಮಾಡೋದಿಲ್ಲ ಅಂತ. ಬಟ್ ಇಲ್ಲ, ಅವರು ಇಷ್ಟೊಂದು ಮೇಕಪ್ ಅಥವಾ ಅದಕ್ಕಿಂತ ಜಾಸ್ತಿನೇ ಯೂಸ್ ಮಾಡ್ತಾರೆ. ಅದು ಹೇಗೆ, ಅದನ್ನು ಹೇಗೆ ನ್ಯಾಚುರಲಾಗಿ ಕಾಣಿಸೋದು ಅಂತ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೇನೆ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಅದು ಸ್ಕಿನ್ ಕೇರ್. ನಂದು ಆಲ್ರೆಡಿ ಸ್ಕಿನ್ ಕೇರ್ ಎಲ್ಲ ಆಗಿದೆ. ಸ್ಕಿನ್ ಕೇರ್ ನಂತರನೇ ನೀವು ಮೇಕಪ್ ಸ್ಟಾರ್ಟ್ ಮಾಡಬೇಕು. ಸೊ ಈಗ ನಾವು ಡೈರೆಕ್ಟ್ ಮೇಕಪ್ ನೋಡ್ಕೊಳ್ವಾ. ಇಲ್ಲಿ ನಾನು ಮೇಬ್ಲಿನ್ ಫಿಟ್ ಮೀಯಿಂದ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೇನೆ. ಪ್ರೈಮರ್ ಯಾವಾಗಲೂ ನಮಗೆ ಯೂಸ್ ಆಗೋದು ಟೈನಿ ಬಿಟ್ ಅಷ್ಟೇ, ಒಂದು ಸಣ್ಣ ಅಮೌಂಟ್, ನಿಮಗೆ ಜಾಸ್ತಿ ಅಂತ ಕಾಣಿಸಿರ್ಬೋದು, 1 ಪಂಪ್ ಇರ್ಬೋದು, ಇದು ಅಷ್ಟೇ. ಸೊ ಇದನ್ನು ಒಂದು ಸತಿ ಹೀಗೆ ಅಪ್ಲೈ ಆದಮೇಲೆ ನೋಡಿ ನಿಧಾನಕ್ಕೆ ಸ್ಪ್ರೆಡ್ ಮಾಡಬೇಕು. ಹಾಗೆ ಇದನ್ನು ಸ್ಕಿನ್ಗೆ ಪುಷ್ ಮಾಡಬೇಕು. ಅಂದರೆ ಇದು ನಮಗೆ ಸ್ಕಿನ್ನಲ್ಲಿ ಒಂದು ಟ್ಯಾಕಿ ಲೇಯರ್ ನಮ್ಮ ಫರ್ದರ್ ಸ್ಟೆಪ್ಸ್ಗೆ. ಹಾಗೆಯೇ ಒಂದು ಮಿಡಲಲ್ಲಿ ಬ್ಯಾರಿಯರ್ ಥರ ಇರ್ತದೆ, ನಮ್ಮ ಮೇಕಪ್ ಆದಷ್ಟು ಸ್ಕಿನ್ಗೆ ಎಳ್ಕೊಳ್ಬಾರ್ದು ಅಂತ ಒಂದು ಲೇಯರ್, ಪ್ರೊಟೆಕ್ಟಿಂಗ್ ಲೇಯರ್ ಹಾಗೆ ಪ್ರೈಮರ್ ಅನ್ನೋದು ವರ್ಕ್ ಆಗ್ತದೆ. ಈಗ ನೋಡಿ ಇದನ್ನು ನೀಟಾಗಿ ಜೆಂಟಲಾಗಿ ಸ್ಕಿನ್ಗೆ ಪುಷ್ ಮಾಡಿಕೊಳ್ಬೇಕು. ಸೊ ಒಂದು 2 ಮಿನಿಟ್ಸ್ ಬಿಟ್ಟು ನೀವು ಫರ್ದರ್ ಸ್ಟೆಪ್ನ ಕಂಟಿನ್ಯೂ ಮಾಡ್ಬೋದು. ಈಗ ನಿಮಗೇನಾದ್ರು ಡಾರ್ಕ್ ಸರ್ಕಲ್ ಇತ್ತು, ಹಾಗೆ ಬಾಯಿ ಸುತ್ತಮುತ್ತ ನೀವನ್ ಸ್ಕಿನ್ ಟೋನ್ ಇತ್ತು, ಪಿಗ್ಮೆಂಟೇಷನ್ ಇತ್ತು, ಹಾಗೆ ಏನಾದರೂ ಡಾರ್ಕ್ ಸ್ಪಾಟ್ಸ್ ಇತ್ತು ಅಂದರೆ ನೀವು ಈ ಏಜ್ ರಿವೈಂಡ್ ಕನ್ಸೀಲರ್ನ ಯೂಸ್ ಮಾಡ್ಬೋದು. ಇದು ಮೇಬೆಲಿನಿಂದ ಸ್ವಲ್ಪ ಕಾಸ್ಟ್ಲಿ, ಬಟ್ ತುಂಬ ಒಳ್ಳೆ ಹೈಡ್ ಮಾಡ್ತದೆ ಇದು. ಇದರಲ್ಲಿ ನನ್ನ ಶೇಡ್ ಕ್ಯಾರಮಲ್ ಅಂತ, ಅಂದರೆ ಇದು ಯಾವಾಗಲೂ 2 ಶೇಡ್ ಡಾರ್ಕರ್ ಆಗಿರಬೇಕು ನಮ್ಮ ಸ್ಕಿನ್ ಟೋನ್ಗಿಂತ. ಇದು ಕಲರ್ ಕರೆಕ್ಷನ್ ಆ್ಯಕ್ಚುಲಿ. ಕನ್ಸಿಲರ್ ಅಂದರೆ ಈಗ ಯೂಸ್ ಮಾಡ್ತಿರೋದು ನಾನು ಕಲರ್ ಕರೆಕ್ಟರ್. ಸೊ ಇದು ನಾನು ಟ್ರೈ ಮಾಡ್ತಾನೆ ಬರ್ತಾನೆ ಎಲ್ಲ ಅನಿಸ್ತದೆ ಅದು ಖಾಲಿ ಆಗಿತ್ತು ಅಂತ. ಸೊ ನನಗೆ ಕಿಸ್ ಬ್ಯೂಟಿಯಿಂದ ಈ ಹೈಲೈಟ್ ಆ್ಯಂಡ್ ಕಾಂಟೋರ್ ಪ್ಯಾಲೆಟ್ಟಿಂದ ಈ ಆರೆಂಜ್ ಕಲರ್ ಏನು ನೋಡ್ತಾ ಇದ್ದೀರಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದೇನೆ. ಈ ಆರೆಂಜ್ ಕಲರ್ ಅಥವಾ ಈ ಪೀಚ್ ಕಲರ್ ನನ್ನ ಸ್ಕಿನ್ಗೆ, ಈ ಸ್ಕಿನ್ ಟೋನ್ ಇದ್ದವ್ರಿಗೆ ಇದು ಪರ್ಫೆಕ್ಟ್ ಆಗಿರ್ತದೆ. ಇನ್ನು ನನಗಿಂತ ಸ್ವಲ್ಪ ಡಾರ್ಕರ್ ಇತ್ತು ಸ್ಕಿನ್ ಅಂದರೆ ನೀವು ಆರೆಂಜ್ ಕರೆಕ್ಟರ್ ಯೂಸ್ ಮಾಡಬೇಕಾಗ್ತದೆ. ಅಥವಾ ಫೇರರ್ ಸೈಡ್ ಇದ್ರಿ ಅಂದರೆ ಇನ್ನು ಪೀಚ್ ಕಲರ್ ನೀವು ಯೂಸ್ ಮಾಡ್ಬೋದು. ನೋಡಿ ಇದನ್ನು ಅಂಡರ್ ಐಗೆ ಅಂದರೆ ಡಾರ್ಕ್ ಸರ್ಕಲ್ ಇರೋ ಅಲ್ಲಿ ನನಗೆ ಅಷ್ಟೊಂದಿಲ್ಲ ಹೈಲೈಟಾಗಿ, ಆದರೂ ನಾನು ಡಿಫ್ರೆನ್ಸ್ ತೋರಿಸ್ತೇನೆ, ನಿಮಗೆ ಖಂಡಿತ ಗೊತ್ತಾಗ್ತದೆ ಡಿಫ್ರೆನ್ಸು. ಮತ್ತು ಫೋರ್ ಹೆಡ್ ಎಲ್ಲೆಲ್ಲಿ ನನಗೆ ಮಾಮೂಲಾಗಿ ಅನ್ನಿವನ್ ಸ್ಕಿನ್ ಟೋನ್ ಉಂಟಲ್ಲ ಅಲ್ಲೆಲ್ಲ ನಾನು ಇದನ್ನು ಅಪ್ಲೈ ಮಾಡ್ತಾ ಇದ್ದೇನೆ. ಹಾಗೆ ಈಗ ಒಂದು ಬ್ಯೂಟಿ ಬ್ಲೆಂಡರ್ ಹೆಲ್ಪಿಂದ ಇದನ್ನು ಬ್ಲೆಂಡ್ ಮಾಡ್ತಾ ಇದ್ದೇನೆ. ನೋಡಿ ಒಂದು ಸತಿ ಬ್ಲೆಂಡ್ ಆದಮೇಲೆ ನಿಮಗೆ ಆ ಲೈಟರ್ ಒಂದು ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು. ನಾನು ಒಂದು ಸೈಡ್ ಮಾಡಿದ್ದೇನೆ, ಹಾಗೆ ಒಂದು ಸೈಡ್ ಮಾಡೋದು ಸೈಡ್ ಯಾವುದು ಅಂತ. ಡಾರ್ಕ್ ಸರ್ಕಲ್ ತುಂಬ ಡಾರ್ಕ್ ಆಗಿತ್ತು ಅಂತ ಅಂದರೆ ಈ ಡಿಫ್ರೆನ್ಸ್ ಆರಾಮಾಗಿ ನಿಮಗೆ ಗೊತ್ತಾಗ್ತದೆ. ನಾನು ಐಲಿಡ್ ಎಲ್ಲ ನೋಡಿದ್ರೆ ನಿಮಗೆ ಆರಾಮಾಗಿ ಗೊತ್ತಾಗ್ತದೆ. ಸೊ ನಾನು ಇನ್ನೊಂದು ಸೈಡ್ ಫೇಸ್ನು ಕವರ್ ಮಾಡ್ತಾ ಇದ್ದೇನೆ. ನೋಡಿ 2 ಸೈಡ್ ಅಥವಾ ಫುಲ್ ಫೇಸ್ ಆದಮೇಲೆ ಈ ಥರ ಕಾಣಿಸ್ತದೆ. ನೆಕ್ಸ್ಟ್ ಇಲ್ಲಿ ನಾನು ಸ್ಟೇಜಿಂದ ಈ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೇನೆ. ಇದು 929 ಫೌಂಡೇಶನ್. ಇದರಲ್ಲಿ ನನ್ನ ಶೇಡ್ 222U ಅಂತ, ಗೊತ್ತಿಲ್ಲ, ಒಂಥರ ಯೂನಿಕ್ ಶೇಡ್ ನೇಮ್. ಇದನ್ನು ನಾನು ಇಲ್ಲಿ 2 ಪಂಪ್ಸ್ ತಗೊಂಡಿದ್ದೇನೆ ಅಷ್ಟೇ. ಇದು ಟ್ಯೂಬ್ ಫಾರ್ಮಲ್ಲಿ ಇರ್ತದೆ, ತುಂಬ ಕಮ್ಮಿನೇ ಬರ್ತದೆ. ನೀವು ಇಲ್ಲಿ ಯಾವುದಾದ್ರೂ ಟಿಂಟ್ಸ್ ಯೂಸ್ ಮಾಡ್ಬೋದು. ಹೆಚ್ಚಾಗಿ ಈಗ ಟಿಂಟ್ ಟ್ರೆಂಡಿಂಗಲ್ಲಿ ಉಂಟು, ಬಟ್ ನನ್ನ ಹತ್ರ ಇರಲಿಲ್ಲ. ಸೊ ನಾನು ಆದಷ್ಟು ಒಂದು ಮೀಡಿಯಮ್ ಕವರೇಜ್ ಕೊಡ್ತದಲ್ಲ ಅಂಥ ಒಂದು ಫೌಂಡೇಶನ್ನೇ ಟಿಂಟಾಗಿ ಯೂಸ್ ಮಾಡ್ತಿದ್ದೇನೆ. ನೆನಪಿಟ್ಕೊಳ್ಳಿ, ಮೇಕಪ್ಪಲ್ಲಿ ಲೆಸ್ ಈಸ್ ಮೋರ್. ನೀವೆಷ್ಟು ಕಡಿಮೆ ಯೂಸ್ ಮಾಡ್ತೀರಾ ಅಷ್ಟು ನ್ಯಾಚುರಲಾಗಿ ಪ್ಯಾಚಿ ಆಗದೆ ನಿಮ್ಮ ಮೇಕಪ್ ಕಾಣಿಸ್ಕೊಳ್ತದೆ. ಸೊ ಅದು ಒಂದು ಕೀ ಪಾಯಿಂಟ್ ಅಂತ ಹೇಳ್ಬೋದು ಮೇಕಪ್ಪಲ್ಲಿ. ನೋಡಿ ಒಂದು ಗ್ಲೋ ನಿಮಗೆ ಕಾಣಿಸ್ತಾ ಇರ್ಬೋದು. ಈ ಇನ್ನರ್ ಗ್ಲೋನೇ ನಮಗೆ ಈ ಮೇಕಪ್ಗೆ ಬೇಕಾಗಿರೋದು. ಸೊ ಅಂಥ ಒಂದು ಡ್ಯೂಯಿ ಫಿನಿಶ್ ಇರೋಂಥ ಫೌಂಡೇಶನ್ನು ನೀವು ಯೂಸ್ ಮಾಡ್ಬೋದು, ಅಥವಾ ಸ್ಕಿನ್ ಟಿಂಟ್ಸ್ನ ನೀವು ಯೂಸ್ ಮಾಡ್ಬೋದು. ಈಗ ನಾನು ಮತ್ತೆ ಬ್ಯೂಟಿ ಬ್ಲೆಂಡರ್ ಹೆಲ್ಪಿಂದಾನೇ ಬ್ಲೆಂಡ್ ಮಾಡ್ತಾ ಇದ್ದೇನೆ. ಇಲ್ಲಿ ನೀವು ಬ್ರಷ್ ಯೂಸ್ ಮಾಡ್ಬೋದು, ಬಟ್ ಬ್ಲೆಂಡರ್ ಯೂಸ್ ಮಾಡೋದ್ರಿಂದ ನಿಮಗೆ ಇನ್ನೂ ನ್ಯಾಚುರಲ್ ಲುಕ್ ಜಾಸ್ತಿ ಬರ್ತದೆ. ಯಾಕಂದರೆ ಬ್ರಷ್ ಯಾವಾಗಲೂ ನಿಮಗೆ ಕವರೇಜ್ ಜಾಸ್ತಿ ಕೊಡ್ತದೆ. ಮೀಡಿಯಮ್ ಅಥವಾ ಶೇರ್ ಕವರೇಜ್ ಇದ್ದರೂ ಆ ಕವರೇಜ್ ಎಕ್ಸಾಕ್ಟಾಗಿ ಕೊಡ್ತದೆ. ಬಟ್ ಬ್ಲೆಂಡರ್ ಏನಂದರೆ ಏನು ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ಉಂಟಲ್ಲ ಸ್ಕಿನ್ನಲ್ಲಿ ಅದನ್ನು ಎಲ್ಲ ಅದು ಅಬ್ಸಾರ್ಬ್ ಮಾಡ್ಕೊಳ್ತದೆ. ಎಷ್ಟು ಬೇಕು ಅಷ್ಟೇ ಲೈಟಲ್ಲಿ ನಿಮಗೆ ಆ ಒಂದು ಎಫೆಕ್ಟು ಕೊಡ್ತದೆ. ಹಾಗೆ ನೆಕ್ಕು ಸ್ಕಿಪ್ ಮಾಡಬಾರ್ದು, ಯಾಕಂದರೆ ಮುಖ ಒಂದು ಕಲರ್, ನೆಕ್ ಒಂದು ಕಲರ್ ಕಾಣ್ತದೆ. ಮತ್ತು ಮೇಯ್ನಾಗಿ ಕಿವಿಗಳು ಅಷ್ಟೇ ನೀವು
ಮಿಸ್ ಮಾಡಬಾರ್ದು. ಆ ಬ್ಲೆಂಡರಲ್ಲಿ ಏನು ಪ್ರಾಡಕ್ಟ್ ಉಂಟಲ್ಲ ಅದರಿಂದನೇ ನಾನು ಕಿವಿನೂ ಕವರ್ ಮಾಡ್ತಾ ಇದ್ದೇನೆ. ಎಕ್ಸ್ಟ್ರಾ ಪ್ರಾಡಕ್ಟ್ ಏನೂ ತಗೊಳ್ತಾ ಇಲ್ಲ. ನೋಡಿ ಒಂದ್ಸತಿ ಫೌಂಡೇಶನ್ ಆದಮೇಲೆ ಗೊತ್ತಾಗ್ತಾ ಇದೆ ನಿಮಗೆ. ಹೀಗೆ ಸ್ಪಾಟ್ಸ್ಗಳೆಲ್ಲ ಕಂಡ್ರದು ತುಂಬ ನ್ಯಾಚುರಲ್, ಹಾಗಿರಲೇಬೇಕು. ಅವ್ರದ್ದು ಫ್ರೆಕಲ್ಸ್ ಮಾರ್ಕ್ಸ್ ಎಲ್ಲ ಕಂಡೇ ಕಾಣ್ತದೆ ನೀವು ಸೆಲೆಬ್ರಿಟಿ ಮೇಕಪ್ಪಲ್ಲಿ ನೋಡ್ತಾ ಇದ್ದರೆ. ನೆಕ್ಸ್ಟ್ ಈಗ ಹೈಲೈಟಿಂಗ್ ಕನ್ಸಿಲರ್ಗೆ ನಾನು ಶುಗರಿಂದ ಈ ಮ್ಯಾಜಿಕ್ ವಾಂಡ್ ಕನ್ಸಿಲರ್ನ ಯೂಸ್ ಮಾಡ್ತಿದ್ದೇನೆ. ಇದರಲ್ಲಿ ನನ್ನ ಶೇಡ್ 30 ಕೊಕೊಚೀನೋ. ತುಂಬ ಬ್ಯೂಟಿಫುಲ್ ಇದು ಕನ್ಸಿಲರ್ ಇದು. ಮತ್ತು ಇಲ್ಲಿ ಒಂದು ಪಾಯಿಂಟ್ ಏನಂದರೆ, ನಾನು ಆಗಲೇ ಕಲರ್ ಕರೆಕ್ಟಿಗೆ ಯೂಸ್ ಮಾಡಿದ್ದಕ್ಕಿಂತ ಈ ಕನ್ಸೀಲರ್ ಒಂದು ಶೇಡ್ ಲೈಟರ್ ಉಂಟು ನನ್ನ ಸ್ಕಿನ್ಗೆ. ಸೊ ಯಾವಾಗಲೂ ನಾವು ಲೈಟರ್ ಶೇಡ್ನ ಹೈಲೈಟಿಂಗ್ ಕನ್ಸಿಲರಾಗಿ ಯೂಸ್ ಮಾಡಬೇಕು, ಡಾರ್ಕರ್ ಶೇಡ್ನ ಕನ್ಸೀಲಿಂಗ್ ಕನ್ಸಿಲರಾಗಿ ಯೂಸ್ ಮಾಡಬೇಕು, ಅಂದರೆ ಕಲರ್ ಕರೆಕ್ಟರಾಗಿ. ಗೊತ್ತಾಯಿತು ಅಂದ್ಕೊಳ್ತೀನಿ ನಾನು. ಈಗ ನೋಡಿ ನಾನು ಕನ್ಸೀಲರ್ನ ಟೈನಿ ಬಿಟ್ ಯೂಸ್ ಮಾಡ್ತಾ ಇದ್ದೇನೆ, ಜಾಸ್ತಿ ಇಲ್ಲ. ಒಂದು ಸತಿ ನಾವು ತಗೊಂಡಿರೋ ಪ್ರಾಡಕ್ಟ್ ಏನು ಬರ್ತದೆ ಅಷ್ಟನ್ನೇ ಹೀಗೆ ಅಪ್ವರ್ಡ್ ಡೈರೆಕ್ಷನಲ್ಲಿ ನಾನು ಹಾಕ್ಕೊಂಡಿದ್ದೇನೆ. ಹಾಗೆ ಅದೇ ಥರ ಬ್ಲೆಂಡ್ ಮಾಡ್ಕೊಳ್ತೇನೆ. ಇದರಿಂದ ಒಂದು ಆ ಸ್ನ್ಯಾಚ್ಡ್ ಲುಕ್, ಒಂಥರ ಸ್ಕಲ್ಪ್ಟೆಡ್ ಲುಕ್ ಸಿಗ್ತದೆ ನಿಮ್ಮ ಫೇಸ್ಗೆ. ರೌಂಡ್ ಫೇಸ್ ಇದ್ದರೆ ಸ್ಪೆಷಲಿ ನಿಮಗೆ ಒಂಥರ ಚೆಂದ ಕಾಣ್ತದೆ, ಎತ್ತಿ ನಿಮ್ಮ ಫೀಚರ್ಸ್ ಎಲ್ಲ ನೀಟಾಗಿ ಹೈಲೈಟ್ ಆಗ್ತದೆ ಹಾಗೆ. ಮತ್ತು ಯೂಶ್ವಲ್ ಹೈಲೈಟಿಂಗ್ ಪಾಯಿಂಟ್ ಅಂದರೆ ಫೋರ್ ಹೆಡ್, ನೋಸ್ ಬ್ರಿಡ್ಜಲ್ಲಿ, ಹಾಗೆ ಚಿನ್ನಲ್ಲಿ ನಾನು ಸ್ವಲ್ಪ ಅಮೌಂಟ್ ಅಪ್ಲೈ ಮಾಡಿದ್ದೇನೆ. ಇದೊಂದು 2 ಮಿನಿಟ್ಸ್ ಸೆಟ್ ಆಗೋ ಅಷ್ಟೊತ್ತಿಗೆ ನಾವು ಒಂದು ಬ್ಲಷ್ನ ಯೂಸ್ ಮಾಡುವ. ಇದು ಕ್ರೀಮ್ ಬ್ಲಷ್ ಅಥವಾ ಲಿಕ್ವಿಡ್ ಬ್ಲಷ್. ಇದು ಬ್ಲೂ ಹೆವೆನಿಂದ. ಇದರಲ್ಲಿ ಸ್ಪೈಸಿ ಪಿಂಕ್ ಅಂತ ಶೇಡ್ ನೇಮ್. ಇದನ್ನು ನಾನು ಅಪ್ಲೈ ಮಾಡ್ತಾ ಇದ್ದೇನೆ. ಬ್ಲಷ್ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ, ಯಾಕಂದರೆ ಬ್ಲೆಂಡ್ ಮಾಡುವಾಗ ಅದು ಮಾಯ ಆಗ್ತದೆ, ಮತ್ತು ನಾವು ಸೆಟ್ ಮಾಡುವಾಗ ಅದು ಕಂಪ್ಲೀಟಾಗಿ ಹೋಗಿರ್ತದೆ. ಸೊ ಮತ್ತೆ ನಾವು ಪೌಡರ್ ಬ್ಲಷ್ ಯೂಸ್ ಮಾಡುವ. ಬಟ್ ಈ ಕ್ರೀಮ್ ಬ್ಲಷ್ ಒಂದು ಒಳ್ಳೆ ಬೇಸ್ ಕೊಡ್ತದೆ ಪೌಡರ್ ಬ್ಲಷ್ಗೆ. ಇದನ್ನು ನಾನು ಬೆರಳಲ್ಲೇ ಬ್ಲೆಂಡ್ ಮಾಡ್ತಾ ಇದ್ದೇನೆ ಫಸ್ಟಿಗೆ. ಆಮೇಲೆ ನಾವು ಒಂದು ಸತಿ ಬ್ಯೂಟಿ ಬ್ಲೆಂಡರಿಂದ ನೀಟಾಗಿ ಬ್ಲೆಂಡ್ ಮಾಡಿಕೊಳ್ಳುವ. ನೀವು ನೋಡ್ಬೋದು ಈ ಬ್ಲಷ್ ಅಷ್ಟೇ ಒಂದು ಹೆಲ್ದಿ ಗ್ಲೋ ಕೊಡ್ತದೆ. ನನಗೆ ತುಂಬ ಇಷ್ಟ ಇದು. ನನ್ನ ಹತ್ರ ಇರೋ ಬ್ಲಷಲ್ಲಿ ಅಂದರೆ ಒಂದು ಸ್ವಿಸ್ ಬ್ಯೂಟಿದುಂಟು, ಒಂದು ಬ್ಲೂ ಹೆವೆನಿಂದ. ಇದು ತುಂಬ ಇಷ್ಟ ಆಗ್ತದೆ ನನಗೆ. ಒಂದು ಸರಿ ಬ್ಲಷ್ ಬ್ಲೆಂಡಿಂಗ್ ಆದಮೇಲೆ ಕನ್ಸಿಲರ್ ಬ್ಲೆಂಡ್ ಮಾಡುವ. ಗ್ಯಾಪಲ್ಲಿ 2 ಮಿನಿಟ್ಸ್ ಆಗಿರ್ತದೆ. ನೋಡಿ ಮಿರರ್ನ ಸ್ವಲ್ಪ ಮೇಲೆ ಇಟ್ಕೊಂಡು ನಾವು ಕಣ್ಣಡಿಯಲ್ಲಿ ಬ್ಲೆಂಡ್ ಮಾಡೋದ್ರಿಂದ ಜಾಸ್ತಿ ಕ್ರೀಸಸ್ ಆಗೋದಿಲ್ಲ. ಕ್ರೀಸಸ್ ಇದ್ದರೂ ಅದು ನಾವು ಮತ್ತೆ ಸ್ಪಂಜಿಂದ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೋದು, ಅಕಸ್ಮಾತ್ ಕ್ರೀಸ್ ಆದರೆ, ಲೈನ್ಸಲ್ಲಿ ಏನಾದ್ರು ಸೆಟಲ್ ಆದರೆ. ಈಗ ಫೋರ್ ಹೆಡ್ ಹಾಗೆ ಒಂದು ಸೈಡ್ ಫೇಸ್ ಎಲ್ಲ ನಾನು ನೋಡಿ ನೀಟಾಗಿ ಕನ್ಸಿಲರ್ ಬ್ಲೆಂಡ್ ಮಾಡಿದ್ದೇನೆ. ನೆಕ್ಸ್ಟು ಈ ಕನ್ಸಿಲರ್ನ ಒಂದು ಕಾಂಪ್ಯಾಕ್ಟ್ ಹೆಲ್ಪಿಂದ ಸೆಟ್ ಮಾಡುವ. ಇಲ್ಲಿ ನೀವು ಲೂಸ್ ಪೌಡರ್ ಆದರೂ ಯೂಸ್ ಮಾಡ್ಬೋದು ಅಥವಾ ಕಾಂಪ್ಯಾಕ್ಟ್ ಆದರೂ ಯೂಸ್ ಮಾಡ್ಬೋದು. ಕಾಂಪ್ಯಾಕ್ಟ್ ಏನಂದರೆ ಇನ್ನೂ ಸ್ವಲ್ಪ ಲೈಟಲ್ಲಿ ಕವರೇಜ್ ಇರ್ತದೆ, ಲೂಸ್ ಪೌಡರ್ ಬರೀ ಸೆಟ್ ಮಾಡ್ತದೆ ನಿಮ್ಮ ಫೇಸ್ನ ಅಷ್ಟೇ. ಸೊ ಪೌಡರ್ ಅಪ್ಲೈ ಮಾಡೋ ಟೆಕ್ನಿಕ್ಕು ಅಷ್ಟೇ. ನೀವು ಮಿರರ್ನ ಮೇಲೆ ಹಿಡ್ಕೊಂಡು ನೀವು ಕಣ್ಣನ್ನು ಎತ್ತಿ ನೋಡೋದ್ರಿಂದ, ಮುಖ ಎತ್ತಬಾರ್ದು, ಕಣ್ಣೆತ್ತಿ ನೀವು ಮಿರರ್ ಮೇಲೆ ನೋಡೋದ್ರಿಂದ ಕಣ್ಣಡಿಯಲ್ಲಿ ಕ್ರೀಸ್ ಆಗೋದನ್ನ ಇದು ತಪ್ಪಿಸ್ತದೆ. ಒಂದು ಸತಿ ಫೇಸ್ ಸೆಟ್ ಆದಮೇಲೆ ನೋಡಿ ಒಂದು ಬ್ರಷ್ ಹೆಲ್ಪಿಂದ, ಪೌಡರ್ ಬ್ಲಷ್ ಅಥವಾ ಎನಿ ಫ್ಲಫಿ ಬ್ರಷ್ ಹೆಲ್ಪಿಂದ ನಾನು ಫುಲ್ ಫೇಸ್ನ ಒಂದು ಸತಿ ಡಸ್ಟ್ ಮಾಡ್ತಾ ಇದ್ದೇನೆ ಅಷ್ಟೇ. ಇಲ್ಲಿ ಏನು ಬೇಕಿಂಗ್ ಇಲ್ಲ, ತುಂಬ ನಾವು ಸೆಟ್ ಮಾಡುವಂಥ ಇಲ್ಲ, ಯಾಕಂದರೆ ನಮಗೆ ಆ ಗ್ಲೋ ಬೇಕು, ನಾವು ಅದನ್ನು ಕಂಪ್ಲೀಟಾಗಿ ಹೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾನಿಲ್ಲಿ ಜಸ್ಟ್ ಒಂದು ಡಸ್ಟ್ ಮಾಡ್ತಾ ಇದ್ದೇನೆ ಫೇಸ್ಗೆ. ಬ್ರಷಲ್ಲಿ ಏನು ಅಷ್ಟೊಂದು ಅಮೌಂಟ್ ಬರೋದಿಲ್ಲ, ಹಾಗಾಗಿ ನಾನು ಇಲ್ಲಿ ಒಂದು ಕ್ವಿಕ್ ಸೆಟ್ ಮಾಡ್ತಾ ಇದ್ದೇನೆ. ಯಾಕಂದರೆ ಮತ್ತೆ ಆಯಿಲಿ ಆದಾಗ ಅಥವಾ ಸ್ವಲ್ಪ ಹೊತ್ತು ಬಿಟ್ಟಾಗ ಎಕ್ಸ್ಟ್ರಾ ಗ್ಲೋಯಿ ಅಂತ ಅನ್ನಿಸ್ಬೋದು. ಸೊ ಎಕ್ಸ್ಟ್ರಾ ಗ್ಲೋ ಬೇಡ ಅಂತ ಹೇಳಿ ಫೇಸ್ ಸೆಟ್ ಮಾಡಿದ್ದು. ನೆಕ್ಸ್ಟ್ ಇಲ್ಲಿ ನಾನು ಈ ಒಂದು ಬ್ರಾನ್ಸರ್ ಶೇಡ್ ತಗೊಳ್ತಿದ್ದೇನೆ. ಇದು NY ಬೇಯಿಂದ ಮೋಸ್ಟ್ಲಿ ಬ್ರೌನ್, ನ್ಯೂಡ್ ಬ್ರೌನ್ ಏನೋ ಶೇಡ್ ನೇಮ್ ಇರಬೇಕು. ನೋಡಿ ಇದನ್ನು ನಾನು ಹೀಗೆ ಅಗೇನ್ ಕಿವಿದು ಸ್ಟಾರ್ಟಿಂಗ್ ಪಾಯಿಂಟ್ ಉಂಟಲ್ಲ ಮೇಲೆಯಿಂದ ಹಾಗೆ ಬಾಯಿ, ಈ ಲೈನಲ್ಲಿ ನಾನು ಕಾಂಟೋರ್ನ ಅಪ್ಲೈ ಮಾಡ್ತಾ ಇದ್ದೇನೆ. ಮತ್ತು ಸೇಮ್ ಬ್ರಷ್ನ ಹೀಗೆ ಪಿಂಚ್ ಮಾಡಿ ಮೂಗುಗೂ ಕಾಂಟೋರ್ ಮಾಡ್ತಾ ಇದ್ದೇನೆ, ಅಂದರೆ ಬ್ರಾನ್ಸ್ ಮಾಡ್ತಾ ಇದ್ದೇನೆ. ಹಾಗೆ ಐ ಲಿಡ್ಡಲ್ಲಿ ಎಂಡಲ್ಲಿ, ಇದರಿಂದನೂ ಸ್ವಲ್ಪ ಲಿಫ್ಟೆಡ್ ಲುಕ್ ಸಿಗ್ತದೆ. ನೆಕ್ಸ್ಟ್ ಎಲ್ಲ ಪೌಡರ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಆದಮೇಲೆ ಒಂದು ಸತಿ ಫೇಸ್ನ ಸೆಟ್ಟಿಂಗ್ ಸ್ಪ್ರೇಯಿಂದ ಸೆಟ್ ಮಾಡಿಕೊಳ್ಳುವ. ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಸ್ವಿಸ್ ಬ್ಯೂಟಿಯಿಂದ ಸೆಟ್ಟಿಂಗ್ ಸ್ಪ್ರೇ, ಒಳ್ಳೆ ಸೆಟ್ಟಿಂಗ್ ಸ್ಪ್ರೇ ಇದು, ತುಂಬ ಹೊತ್ತು ಲಾಂಗ್ ಲಾಸ್ಟಿಂಗ್ ಆಗಿರ್ತದೆ. ಒಂದು ಸತಿ ಸ್ಪ್ರೇ ಆದಮೇಲೆ ಸೇಮ್ ಬ್ಯೂಟಿ ಬ್ಲೆಂಡರಿಂದ ಇದನ್ನು ಬ್ಲೆಂಡ್ ಮಾಡಿಕೊಳ್ಳುವ. ಇದರಿಂದಾಗಿ ಪೌಡರ್ ಪ್ರಾಡಕ್ಟ್ಸ್ ಎಲ್ಲ ನೀಟಾಗಿ ಮೆಲ್ಟಾಗಿ ಸ್ಕಿನ್ನಲ್ಲಿ
ಸೆಟ್ ಆಗ್ತದೆ. ಈಗ ನಾವು ಬರುವ ಐ ಮೇಕಪ್ಗೆ ಇಲ್ಲಿ ನಾನು ಇನ್ಸೈಟಿಂದ ಒಂದು ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೇನೆ ವಿತ್ ಸ್ಪೂಲಿ. ಸೊ ಇದರಿಂದಾಗಿ ನಾನು ಐಬ್ರೋಸ್ನ ಫಿಲ್ ಮಾಡ್ಕೊಳ್ತಾ ಇದ್ದೇನೆ. ನನಗೆ ಎಲ್ಲೆಲ್ಲಿ ಬೇಕು ಅಲ್ಲಿ ಮಾತ್ರ. ನಿಮಗೆ ಐಬ್ರೋಸ್ ಬುಷಿ ಇದ್ದರೆ ಇದು ಅಗತ್ಯನೇ ಇಲ್ಲ, ನ್ಯಾಚುರಲಾಗಿ ಬುಷಿ ಇದ್ದರೆ. ನಂದು ನ್ಯಾಚುರಲಾಗಿ ಥಿಕ್ ಉಂಟು, ಬಟ್ ಅಲ್ಲಲ್ಲಿ ಸ್ಪಾರ್ಸ್ ಏರಿಯಾಸ್ ತುಂಬ ಉಂಟು, ಹಾಗಾಗಿ ನಾನು ಐಬ್ರೋ ಫಿಲ್ ಮಾಡ್ತೇನೆ ಯೂಶ್ವಲಿ. ಹಾಗೆ ಸ್ಪೂಲಿಯಿಂದ ಕೋಮ್ ಮಾಡಿದರೆ ನೀಟಾಗಿ ಕಾಣಿಸ್ತದೆ. ಇನ್ನೂ ನಿಮಗೆ ಫರ್ದರ್ ಸ್ಟೆಪ್ ಹೋಗಬೇಕಂದ್ರೆ ನೀವು ಬ್ರೋ ಜೆಲ್ ಯೂಸ್ ಮಾಡ್ಬೋದು, ಇಲ್ಲ ಸೋಪ್ ಯೂಸ್ ಮಾಡಿ ಐಬ್ರೋನ ನೀವು ಸೆಟ್ ಮಾಡಿಟ್ಕೊಳ್ಬೋದು ಅಥವಾ ಬುಷಿ ಲುಕ್ ಕೊಡ್ಬೋದು. ನೆಕ್ಸ್ಟ್ ಇಲ್ಲಿ ಒಂದು ಶಿಮ್ಮರ್ ಶ್ಯಾಡೋ ಯೂಸ್ ಮಾಡ್ತಾ ಇದ್ದೇನೆ. ಇದೊಂಥರ ಕ್ರೀಮಿ ಟು ಪೌಡರ್ ಅಂತ ವೆಟ್ ಆ್ಯಂಡ್ ವೈಲ್ಡಿಂದ. ಈ ಶೇಡನ್ನು ನಾನು ಐಲಿಡ್ಗೆ ಅಪ್ಲೈ ಮಾಡ್ತಾ ಇದ್ದೇನೆ. ಇದು ಟೋಟಲಿ ಆಪ್ಷನಲ್. ನೀವು ಬೇಕಾದರೆ ಯಾವುದಾದ್ರು ಬೇರೆ ಶಿಮ್ಮರ್ ಪೌಡರ್ ಶ್ಯಾಡೋನ ಯೂಸ್ ಮಾಡ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು. ಟೋಟಲಾಗಿ ಬ್ಲಷ್ ಅಪ್ಲೈ ಮಾಡ್ಬೋದು, ಆಪ್ಷನ್ಸ್ ತುಂಬ ಉಂಟು, ಅಥವಾ ಟೋಟಲಿ ಸ್ಕಿಪ್ ಮಾಡ್ಬೋದು. ಬಟ್ ಆ ಒಂದು ಐಲಿಡಲ್ಲೂ ಗ್ಲೋ ಇರಲಿ ಅಂತ ನಾನು ಇದನ್ನು ಅಪ್ಲೈ ಮಾಡ್ತಾ ಇರೋದು. ನೆಕ್ಸ್ಟ್ ಇಲ್ಲಿ 2 ಕಾಜಲ್ ಯೂಸ್ ಮಾಡ್ತಾ ಇದ್ದೇನೆ. ಒಂದು ನ್ಯೂಡ್, ಒಂದು ಬ್ಲ್ಯಾಕ್ ಕಾಜಲ್ ಮೇಬಿಲಿನಿಂದ. ನ್ಯೂಡ್ ಕಾಜಲ್ ವೆಟ್ ಆ್ಯಂಡ್ ವೈಲ್ಡಿಂದ. ಬ್ಲ್ಯಾಕ್ ಕಾಜಲಿಂದ ನಾನಿಲ್ಲಿ ಅಪ್ಪರ್ ಲಿಡ್ಡಲ್ಲಿ ಲ್ಯಾಶ್ ಲೈನ್ ಹತ್ರನೇ ರ್ಯಾಂಡಮ್ ಲೈನ್ ಎಳೆದು ಒಂದು ಇಯರ್ಬಡ್ ಹೆಲ್ಪಿಂದ, ಕ್ಯೂಟಿಪ್ ಹೆಲ್ಪಿಂದ ಅದನ್ನು ಬ್ಲೆಂಡ್ ಮಾಡ್ತಾ ಇದ್ದೇನೆ. ಈಸಿಯಾಗಿ ಬ್ಲೆಂಡ್ ಆಗ್ತದೆ, ಯಾವುದೇ ಬ್ರಷ್ ಹೆಲ್ಪ್ ನಿಮಗಿಲ್ಲ. ಆದಷ್ಟು ಬ್ರಷ್ ನಾನಿಲ್ಲಿ ಕಮ್ಮಿ ಯೂಸ್ ಮಾಡ್ತಾ ಇದ್ದೇನೆ, ಬಿಗಿನರ್ ಫ್ರೆಂಡ್ಲಿ ವಿಡಿಯೋ ಆಗಿರೋದ್ರಿಂದ. ನೋಡಿ, ಕ್ಯೂಟಿಪಿಂದ ಬ್ಲೆಂಡ್ ಮಾಡಿದರೆ ನ್ಯಾಚುರಲಾಗಿ ಆ ಸ್ಮೋಕಿ ಕಾಜಲ್ ಎಫೆಕ್ಟ್ ನಿಮಗೆ ಬರ್ತದೆ. ಹಾಗೆ ಲೋವರ್ ಲ್ಯಾಶಸ್ಗೆ ನಾನು ನ್ಯೂಡ್ ಕಾಜಲ್ ಅಪ್ಲೈ ಮಾಡ್ತಾ ಇದ್ದೇನೆ. ಇದರಿಂದ ನಿಮಗೆ ನೋಡಿ ಕ್ವಿಕ್ ಒಂದು ಡಿಫ್ರೆನ್ಸ್ ಗೊತ್ತಾಗ್ತದೆ, ಐಸ್ ಓಪನ್ ಅಪ್ ಆದಾಗೆ ಬಿಗ್ಗರ್ ಐಸ್ ಎಫೆಕ್ಟ್ ಕೊಡ್ತದೆ. ನೆಕ್ಸ್ಟ್ ಇಲ್ಲಿ ಪರ್ಪಲಿಂದ ಈ ಮಸ್ಕಾರ ನಾನು ಯೂಸ್ ಮಾಡ್ತಿದ್ದೇನೆ. ಇದು ಒನ್ ಆಫ್ ದ ಬೆಸ್ಟ್ ಮಸ್ಕಾರಾಸ್ ನಾನು ಯೂಸ್ ಮಾಡಿದ್ರಲ್ಲಿ, ನನಗೆ ತುಂಬ ಇಷ್ಟ ಇದು. ಇದರಿಂದ ನಾನು ಅಪ್ಲೈ ಮಾಡ್ತಾಯಿದ್ದೇನೆ ಐ ಲ್ಯಾಶಸ್ಗೆ. ಡಿಫ್ರೆನ್ಸ್ ಅಗೇನ್ ನೀವು ನೋಡ್ಬೋದು, ತುಂಬ ಸಪ್ರೇಟ್ ಮಾಡ್ತದೆ ಲ್ಯಾಶಸ್ನ, ಹಾಗೆ ಒಂದು ಒಳ್ಳೆ ಕರ್ಲ್ ಕೊಡ್ತದೆ, ವಾಲ್ಯೂಮ್ ಕೊಡ್ತದೆ. ಸೊ ಮಸ್ಕಾರ ತುಂಬ ಇಂಪಾರ್ಟೆಂಟ್, ನಿಮ್ಮ ರೂಟೀನಲ್ಲಿ ಯಾವತ್ತೂ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಒಂದು ಲಿಪ್ ಲೈನರಿಂದ ನಾನು ಲಿಪ್ ಲೈನ್ ಮಾಡ್ಕೊಳ್ತೇನೆ. ಇದು ಸ್ವಿಸ್ ಬ್ಯೂಟಿಯಿಂದ ಲಿಪ್ ಲೈನರ್, ಹಾಟ್ ರೆಡ್ ಶೇಡ್ ಏನೋ ಇರಬೇಕು, ಬಟ್ ಇದು ಪಿಂಕ್ ಟೋನಲ್ಲಿ ಉಂಟು, ಯಾಕೆ ರೆಡ್ ಅಂತ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಎನಿವೇಸ್, ಇದನ್ನು ಔಟ್ಲೈನ್ ಮಾಡಿದ ಮೇಲೆ ಔಟ್ಲೈನು ಅಷ್ಟೇ, ನಿಮ್ಮ ಲಿಪ್ ಶೇಪ್ ಹೇಗೆ ಉಂಟು ನೀವು ಅದೇ ಲೈನ್ಗೆ ನೀವು ಔಟ್ಲೈನ್ ಮಾಡಬೇಕು. ಇನ್ ಕೇಸ್ ಅಪ್ಪರ್ ಲಿಪ್ ಸ್ವಲ್ಪ ತೆಳು ಇತ್ತು ಅಂದರೆ ನೀವು ಲೈಟಾಗಿ ಓವರ್ಲೈನ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಾನು ಶುಗರಿಂದ ಈ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೇನೆ. ಲಿಪ್ಸ್ಟಿಕ್ ಅನ್ನೋದಕ್ಕಿಂತ ಒಂದು ಟಿಂಟಾಗಿ ಜಸ್ಟ್ ಲಿಟಲ್ ಬಿಟ್ ಅಮೌಂಟಲ್ಲಿ ನಾನು ಇದನ್ನು ಯೂಸ್ ಮಾಡೋದು. ಈ ಶೇಡ್ 03 ಬ್ರವೈಡೋ ಅಂತ. ಇದನ್ನು ನಾನು ಬರೀ ಲೋವರ್ ಲಿಪ್ಗೆ ಒಂದು 2-3 ಡಾಟ್ಸ್ ಅಪ್ಲೈ ಮಾಡ್ತೇನೆ ಮತ್ತು ಅದನ್ನು ಬ್ಲೆಂಡ್ ಮಾಡ್ತೇನೆ ಬೆರಳು ಹೆಲ್ಪಿಂದ. ಇದರಿಂದ ನೀಟಾಗಿ ನಿಮಗೆ ಒಂದು ಲೈಟ್ ಒಂದು ಟಿಂಟ್ ಕೊಡ್ತದೆ. ರೋಸಿ ಲಿಪ್ಸ್ ಏನಿದೆ ರೈಮ್ಸ್ ಹಾಗೇ ಕಾಣಿಸ್ತದೆ. ಸೊ ನೆಕ್ಸ್ಟ್ ಅಂದರೆ ಶುಗರ್ ಕಾಂಟೋ ಡೆ ಫೋರ್ಸ್ ಪ್ಯಾಲೆಟ್, ಇದು ವಿವಿಡ್ ವಿಕ್ಟ್ರಿ ಅನ್ನೋ ಪ್ಯಾಲೆಟಿಂದ ಬ್ಲಷ್ ಶೇಡ್ ಯೂಸ್ ಮಾಡಿಕೊಂಡು ನಾನು ಪೌಡರ್ ಬ್ಲಷ್ ಅಪ್ಲೈ ಮಾಡ್ತಾ ಇದ್ದೇನೆ. ಇದು ತುಂಬ ಇಂಪಾರ್ಟೆಂಟ್, ಲೈಟಾಗಿ ನಿಮಗೆ ಒಂದು ಗ್ಲೋ ಕೊಡ್ತದೆ, ಚೀಕ್ ಒಂದು ರೋಸಿ ಚೀಕ್ಸ್ ಕೊಡ್ತದೆ. ಹಾಗೆ ಸೇಮ್ ಪ್ಯಾಲೆಟಿಂದ ಹೈಲೈಟರ್ನ ನಾನು ಹೈಯೆಸ್ಟ್ ಪಾಯಿಂಟ್ಗೆ ಅಪ್ಲೈ ಮಾಡ್ತಾ ಇದ್ದೇನೆ. ನೀವು ಹೀಗೆ ಚೀಕ್ ಮುಟ್ಟೋವಾಗ ಏನು ಬೋನ್ ನಿಮಗೆ ಸಿಗ್ತದಲ್ಲ ಕಣ್ಣಿಂದ ಕೆಳಗೆ, ಅಲ್ಲಿ ಮೂಗ್ ಮೇಲೆ, ಫೋರ್ ಹೆಡ್ಡಿಗೆ ಮತ್ತು ಚಿನ್ನಿಗೆ, ಆ್ಯಕ್ಚುಲಿ ಎಲ್ಲೆಲ್ಲಿ ಒಂದು ಫೇಸ್ ನಿಮಗೆ ಒಂದು ಹೈಲೈಟ್ ಆಗ್ತದೆ ಅಂತ ಅನ್ನಿಸ್ತದೆ ಅಥವಾ ಲೈಟ್ ಬಿಡುವಾಗ ಎಲ್ಲಿ ಶೈನಿ ಅಂತ ಅನ್ನಿಸ್ತದೋ ನ್ಯಾಚುರಲ್ಲಾಗಿ, ಅಂಥ ಸ್ಪಾಟ್ಗಳೆಲ್ಲ ಹೈಲೈಟ್ ಮಾಡೋವಂಥ ಏರಿಯಾ. ಅಗೇನ್ ನಾನು ಇಲ್ಲಿ ಸೆಟ್ಟಿಂಗ್ ಸ್ಪ್ರೇಯಿಂದ ಸೆಟ್ ಮಾಡ್ತಾ ಇದ್ದೇನೆ. ಇದರಿಂದ ಡಬಲ್ ಲಾಕ್ ಆಗ್ತದೆ ನಮ್ಮ ಮೇಕಪ್ ಏನು ನಾವು ಮಾಡ್ಕೊಂಡಿದ್ದೇವೆ, ಲಾಂಗ್ ಲಾಸ್ಟಿಂಗ್ ಆಗಿರ್ತದೆ. ನೆಕ್ಸ್ಟ್ ಸೇಮ್ ಸ್ಟೆಪ್ ರಿಪೀಟ್ ಮಾಡೋದು ಬ್ಯೂಟಿ ಬ್ಲೆಂಡರಿಂದ. ಮತ್ತೆ ಒಂದು ಸತಿ ನೀಟಾಗಿ ಡ್ಯಾಬ್ ಮಾಡಿದರೆ ಮತ್ತೆ ನಾವೇನು ಪೌಡರ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೇವೆ ಅದು ಎಲ್ಲನೂ ಫೇಸಲ್ಲಿ ಆರಾಮಾಗಿ ಸೆಟ್ ಆಗ್ತದೆ. ಸೊ ಇದು ನಂದು ಫೈನಲ್ ಲುಕ್. ನೋಡಿ ಎಷ್ಟೊಂದು ನ್ಯಾಚುರಲಾಗಿ, ಎಷ್ಟೊಂದು ಗ್ಲೋಯಿಂಗ್ ಆಗಿ, ತುಂಬ ಸಟ್ಲಾಗಿ ಯಟ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಈ ಓವರಾಲ್ ಲುಕ್ ಅಂತ ನೀವು ನೋಡ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ತದೆ ಅಂತ, ನಂದು ಸಣ್ಣ ಸಣ್ಣ ಟಿಪ್ಸ್ ನಿಮ್ಗೆ ಇಷ್ಟ ಆಗಿರ್ತದೆ ಅಂತ. ಏನಾದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.